ಗೆಳೆಯರು, ಟೆಲಿಫೋನ್ಸ್ ಮತ್ತೊಂದು ಟೆಲಿಫೋನ್ಗೆ ಸಿಗ್ನಲ್ ಅನ್ನು ಕಳಿಸೋದಕ್ಕೆ ವೈರ್ಸ್ ಅನ್ನು ಯೂಸ್ ಮಾಡ್ತವೆ. ಆದರೆ ಇದೇ ಕೆಲಸ ಮೊಬೈಲ್ ಫೋನ್ಸ್ ವೈರ್ಲೆಸ್ಲಿ ಹೇಗೆ ಮಾಡ್ತವೆ ಅನ್ನೋ ಟಾಪಿಕ್ ಮೇಲೆ ಇವತ್ತಿನ ವಿಡಿಯೋ. ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಆಲ್ ಅಲ್ಲಿ ಇಟ್ಕೊಳ್ಳಿ. ನೀವು ನಿಮ್ಮ ಸ್ನೇಹಿತನಿಗೆ ಕಾಲ್ ಮಾಡಿದಾಗ ನಿಮ್ಮ ಹತ್ತಿರದ ಮೊಬೈಲ್ ಟವರ್ ಅದನ್ನು ಕ್ಯಾಪ್ಚರ್ ಮಾಡುತ್ತೆ ಮತ್ತೆ ನಿಮ್ಮ ಸ್ನೇಹಿತನ ಹತ್ತಿರದ ಮೊಬೈಲ್ ಟವರ್ಗೆ ಕಳಿಸುತ್ತದೆ. ಕಾಲ್ ಪಿಕಪ್ ಆದ್ಮೇಲೆ ನೀವು ಮಾತಾಡುವಾಗ ನಿಮ್ಮ ಫೋನ್ ನ ಮೈಕ್ರೋಫೋನ್ ನಿಮ್ಮ ವಾಯ್ಸ್ ಅನ್ನು ಪಿಕಪ್ ಮಾಡುತ್ತೆ. ಈ ಮೈಕ್ರೋಫೋನ್ ವಾಯ್ಸ್ ಅನ್ನು MEMS ಮತ್ತೆ IC ಸಹಾಯದಿಂದ ಡಿಜಿಟಲ್ ಸಿಗ್ನಲ್ ಆಗಿ ಟ್ರಾನ್ಸ್ಫರ್ ಮಾಡುತ್ತೆ. ಮೊಬೈಲ್ ಫೋನ್ ಅಲ್ಲಿ ಇರೋ ಆಂಟೆನಾ ಈ ಡಿಜಿಟಲ್ ಸಿಗ್ನಲ್ ಅನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಫಾರ್ಮ್ ಅಲ್ಲಿ ಟ್ರಾನ್ಸ್ಮಿಟ್ ಮಾಡುತ್ತೆ. ಈಗ ನಿಮ್ಮ ವಾಯ್ಸ್ ಅನ್ನು ನಿಮ್ಮ ಸ್ನೇಹಿತನ ಫೋನ್ಗೆ ತಲುಪಿಸಲು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ನಿಮ್ಮ ಸ್ನೇಹಿತನ ಫೋನ್ಗೆ ತಲುಪಿಸಬೇಕು. ಆದ್ರೆ ಸಮಸ್ಯೆ ಏನೆಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಷ್ಟು ದೂರ ಟ್ರಾವೆಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೆಲಸಕ್ಕೆ ಬರುತ್ತೆ ಸೆಲ್ಯುಲರ್ ಟೆಕ್ನಾಲಜಿಯಲ್ಲಿ ನಡೆಯೋ ಮೊಬೈಲ್ ಟವರ್ಸ್. ಹತ್ತಿರದ ಮೊಬೈಲ್ ಟವರ್ಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಪಿಕಪ್ ಮಾಡಿ ಮತ್ತೆ ಅವುಗಳನ್ನು ಹೈ ಫ್ರೀಕ್ವೆನ್ಸಿ ಲೈಟ್ ಪಲ್ಸಸ್ ಆಗಿ ಕನ್ವರ್ಟ್ ಮಾಡ್ತವೆ. ಈ ಲೈಟ್ ಪಲ್ಸಸ್ ಹೋಗ್ತವೆ ಫರ್ದರ್ ಸಿಗ್ನಲ್ ಪ್ರೊಸೆಸಿಂಗ್ ಗೆ, ಮೊಬೈಲ್ ಟವರ್ ನ ಕೆಳಗೆ ಇರುವ ಬೇಸ್ ಟ್ರಾನ್ಸ್ಸೀವರ್ ಬಾಕ್ಸ್ ಗೆ. ಮತ್ತೆ ಎಲ್ಲ ಮೊಬೈಲ್ ಟವರ್ಸ್ ಸಾಮಾನ್ಯವಾಗಿ ಆಪ್ಟಿಕಲ್ ಫೈಬರ್ ಕೇಬಲ್ ನ ಮೂಲಕ ಈ ತರ ಮೊಬೈಲ್ ಟವರ್ಸ್ ಒಂದರಿಂದ ಒಂದಕ್ಕೆ ಕನೆಕ್ಟ್ ಆಗಿರುತ್ತವೆ. ಈಗ ಪ್ರೊಸೆಸಿಂಗ್ ಆದ್ಮೇಲೆ ನಿಮ್ಮ ವಾಯ್ಸ್ ಸಿಗ್ನಲ್ ಅನ್ನ ಡೆಸ್ಟಿನೇಷನ್ ಟವರ್ ಗೆ ಇವೇ ಕೇಬಲ್ ಗಳಿಂದ ರೂಟ್ ಮಾಡಲಾಗುತ್ತದೆ. ಸಿಗ್ನಲ್ ರಿಸೀವ್ ಆದ್ಮೇಲೆ ಡೆಸ್ಟಿನೇಷನ್ ಟವರ್ ಸಿಗ್ನಲ್ ಅನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಫಾರ್ಮ್ ಅಲ್ಲಿ ರೇಡಿಯೇಟ್ ಮಾಡುತ್ತೆ. ಇದನ್ನ ನಿಮ್ಮ ಗೆಳೆಯನ ಫೋನ್ ರಿಸೀವ್ ಮಾಡುತ್ತೆ. ಇದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಗಳನ್ನ ನಿಮ್ಮ ಸ್ನೇಹಿತ ಧ್ವನಿಯ ರೂಪದಲ್ಲಿ ಕೇಳುತ್ತಾನೆ. ಮತ್ತೆ ಇದೇ ರೀತಿ ವೈರ್ಲೆಸ್ ಫೋನ್ ಅನ್ನ ಬಳಸಲು ಸಾಧ್ಯವಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.